ಜೀವಿಕಾ ಹ್ಯಾಪಿ ಎಂಗೇಜ್ಮೆಂಟ್. ಥ್ಯಾಂಕ್ ಯು. ಎಸ್ ಬ್ರೋ. ಇವರೆಲ್ಲ ನನ್ನ ಫ್ರೆಂಡ್ಸ್, ಡಿಗ್ರಿ ಫ್ರೆಂಡ್ಸ್. ಬಾಯ್ ಬಾಯ್. ವ್ಲಾಗ್ ಮಾಡ್ತೀನಿ ಅಂತ ಫುಲ್ ರೆಡಿ ಆಗ್ಬಿಟ್ಟು ಬಂದೋಳೆ. ಎಂತದ್ದು ಇಲ್ಲ. ಹೇಳ ನನ್ಗೆ ಯಾರು ಮದುವೆ ಆಗ್ತಾರೆ ಹೇಳು ಅವಳಿಗೆ. ದಾವಣಗೆರೆಗೆ ಹೋಗ್ಬೇಕಾದ್ರೆ ನನಗೆ ಫೋನ್ ಮಾಡ್ದ. ಬಾಯ್ ಮನು. ಸಾಕು ಹೇಳಬೇಕು. ವ್ಲಾಗ್ ಮಾಡಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಏನಪ್ಪ ಛತ್ರಿ ಹಿಡ್ಕೊಂಡು ಹೋಗ್ತೇನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಮಳೆ ಬರ್ತಿದೆ ತುಂಬ ಅಂತ ಇಲ್ಲ, ಸ್ವಲ್ಪ ಬರ್ತಾಯಿದೆ. ಇವತ್ತೇನಪ್ಪ ಬ್ಲಾಗ್ ಅಂತ ಅಂದರೆ ನನ್ನ ಫ್ರೆಂಡು ಅಂದರೆ ನನ್ನ ಕ್ಲಾಸ್ಮೇಟ್ದು ಎಂಗೇಜ್ಮೆಂಟು, ಮದುವೆ ಆಗ್ತಾಳೆ. ಇವತ್ತು ಎಂಗೇಜ್ಮೆಂಟ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲೇ. ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಲೇಟ್ ಆಗಿಬಿಟ್ಟಿದ್ದೆ ಆಲ್ರೆಡಿ. ನನಗೆ ವೆಯ್ಟ್ ಮಾಡ್ತವ್ರು ಎಲ್ಲರೂ. ನೋಡಿ ಎಷ್ಟು ಮಳೆ ಬರ್ತಿದೆ ಗೊತ್ತಾ. ಅಲ್ಲಿ ಹೋಗಿ ಸಿಗ್ತೀನಿ. ಗೈಸ್ ಈಗ ಫೈನಲಿ ರೀಚ್ ಆಗಿದ್ದೀನಿ. ನೋಡಿ ಇಲ್ಲೇ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ. ಗೈಸ್ ಇಲ್ಲಾಗಲೇ ಊಟಕ್ಕೆ ಕುತ್ಕೊಬಿಡೋರು ಎಲ್ಲರೂ. ನೋಡಿ ಬಸ್ ಗೈಸ್ ಹೆವಿ ಡಿಸಪಾಯಿಂಟ್ಮೆಂಟು. ಪ್ಯಾಂಟೇ ಅರ್ಧೋಯ್ತು. ಹೆಂಗೋ ಒಂದು ಪಿನ್ ಹಾಕೊಂಡು ರೆಡಿ ಮಾಡ್ಕೊಂಡು. ಹಾಯ್. ವ್ಲಾಗ್ ಮಾಡ್ತೀನಿ ಅಂತ ಫುಲ್ ರೆಡಿ ಆಗ್ಬಿಟ್ಟು ಬಂದೋಳೆ. ಎಂತದ್ದು ಇಲ್ಲ, ಆ ಥರ ಎಲ್ಲ ಇಲ್ಲ. ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಅಂದರೆ ರೆಡಿಯಾಗಿ ಬಂದೆ ಅಷ್ಟೇ. ಹಾಯ್ ಮಚ್ಚ. ಭಯ ಆಗಿತ್ತೆ ಅವ್ರಿಗೆ ನೋಡಿದ್ರೆ. ಮಾತಾಡು. ಕನ್ನಡದಾಗ ಕಂಡ ನಾನು ಇಲ್ಲೇ ನಿನ್ನ ಫ್ರೆಂಡು. ಏನೋ ಮಾತಾಡ್ತಾ ಹಾಯ್ ಮಾತಾಡು. ನಾನು ಎಷ್ಟು ಗಂಟೆಗೆ ಬಂದ? ಬೇಗನೆ ಬಂದೆ. ಹಾಂ ಅವಾಗಿಂದನೂ ಊಟಕ್ಕೆ ಕೂತೆ. ಊಟ ಮಾಡಕ್ಕೆ ನಂಗೆ ಯಾಕೋ ಮೂಡ್ ಆಗ್ಲಿಲ್ಲ. ಇವ್ನು ಬರ್ತೀನಿ ಅಂದ ಪ್ರಶಾಂತ್. ಅದಕ್ಕೋಸ್ಕರ ಊಟ ಮಾಡ್ಬೇಕು ಯಾರನ್ನ? ಜೀವಿಕಾ ಹೋಗೋದ ಏನೋ ಮದುವೆ ಅಣ್ಣ. ಎಂಗೇಜ್ಮೆಂಟ್ ಹುಡುಗಿನೇ ನೋಡಿಲ್ಲ ಇನ್ನು. ಆಗಲೇ ಊಟ ಮಾಡಬೇಕು ಅಂತದ್ದು. ಎಷ್ಟು ಟೈಮ್ ಈಗ ನೋಡು, ಟೈಮ್ ಎಷ್ಟು? ಬಿಸಿ ಒಳಗೆ ಹೋಗ್ತಾ ಇದ್ದೀವಿ. ಅಡಿ ಬೈ ಹೋಗೋದ. ಇಲ್ಲೇ ನನ್ನ ಪ್ಯಾಂಟ್ ಹೊಡೆದೋಗಿತ್ತು. ಫುಲ್ಲು ರೆಡಿ ಇದೆ ಊಟ. ಇನ್ನೂ ಊಟ ಮಾಡಿಲ್ಲ. ಏನು ಇನ್ನೂ ಊಟ ಮಾಡಿಲ್ಲ. ಗೈಸ್ ನಾವೆಲ್ಲ ತಿನ್ನಕ್ಕೆ ಬಂದಿರೋದು, ಫೋಟೋ ತೆಗ್ಸ್ಕೊಳಕ್ಕೆ ಬಂದಿರೋದು. ಒಬ್ಬನು ಗಿಫ್ಟೇ ತಂದಿಲ್ಲ. ಅಟ್ಲೀಸ್ಟ್ ಒಂದು ರೋಸ್ ಆದರೂ. ಏಯ್ ನಾವು ಬಂದಿರೋದೇ ಹೆಚ್ಚು ಬಾ. ಗೈಸ್ ಎಂಗೇಜ್ಮೆಂಟ್ ಹುಡುಗಿ. ಹಾಯ್. ಮನೆ ಗೊತ್ತಾಗಿಲ್ಲ ಪಾರ್ಕಿಗೆ. ಜೀವಿಕಾ ಹ್ಯಾಪಿ ಎಂಗೇಜ್ಮೆಂಟ್. ಥ್ಯಾಂಕ್ ಯು. ಬ್ರೋ ಕಂಗ್ರಾಟ್ಸ್ ಬ್ರೋ. ಇವರೆಲ್ಲ ನನ್ನ ಫ್ರೆಂಡ್ಸ್, ಡಿಗ್ರಿ ಫ್ರೆಂಡ್ಸ್. ಪ್ರಶಾಂತ್ ವ್ಲಾಗ್ ಮಾಡಿ ಹೋಗಿ ಮಾತಾಡ್ಸು. ಹಾಯ್. ಥ್ಯಾಂಕ್ ಯು. ಹ್ಯಾಪಿ ಎಂಗೇಜ್ಮೆಂಟ್ ಲೈಫ್. ಕಂಗ್ರಾಟ್ಸ್ ಹೇಳು ಸಾಕು. ಕಂಗ್ರಾಟ್ಸ್ ಅಣ್ಣ. ಇದೆಲ್ಲ ಹಾಕ್ಬೇಡ ಆಯ್ತಾ? ಫೋಟೋ ತೆಗೆಸ್ಕೊ. ಫೋಟೋ ಹೇ ಫೋಟೋ ಹೋಗಿ. ನಾನಾ? ಒಂದು ನಿಮಿಷ. ನೀನು ಇದೆಲ್ಲ ಆ ಕಡೆ ಹೋಗು. ಏಯ್ ಬಾರೋ ನೀನು. ಆಗಿದೆ. ಈ ಕಡೆ ನೋಡು ಬರ್ಗ. ಡನ್ ಡನ್. ಆಯಿತು. ಏ ಆಂಟಿ ಬಂದಿರಿ. ಇಲ್ಲ ನೀ ತಗೊಳ್ಳಿ. ಏ ವ್ಲಾಗಿಗೆ ಇವ್ರನ್ನ ಆ್ಯಡ್ ಮಾಡಿ. ದಿವ್ಯಾ ನೆಕ್ಸ್ಟ್ ನಿಂದ. ಅಲ್ಲ ಇಲ್ಲ, ನನ್ನ 4 ವರ್ಷ ಕಣೋ. ನನ್ಗೆ ಯಾರು ಮದುವೆ ಆಗ್ತಾರೆ ಹೇಳು ಅವಳಿಗೇನೋ ಸಿಕ್ಕಿದ್ರು. ಚಿಕ್ಕ ಮುಗಿಯಕ್ಕಿಂತ ಮುಂಚೆ ಐತಳಂತೆ. ನಾನು ಹೆಂಗೋ ಪಾಸಲಿ ಐತೆ ಅವಳಿಂದ ಪಾಸಲಿ. ಇನ್ನೊಂದ್ಸಲ ಹೇಳ್ಬೇಕ.
ಐದು ಸೇಮ್ ಅವಳಿಂದ ಪಾಸ್ ಆಗಿದ್ದೀನಿ, ಮದುವೆಯಾಗಿ ಹೋಯ್ತಾವಳೆ. 6ನೇ ಸೆಮ್ ಹೆಂಗಪ್ಪ ಪಾಸ್ ಆಗೋದು? ಇಲ್ಲ ಮಗ, ಬರ್ತಾಳೆ, ಎಕ್ಸಾಮ್ ಬರೆಯುವಾಗ ಬರ್ತಾಳೆ, ತಲೆ ಕೆಡಿಸ್ಕೊಬೇಡ. ಇವಾಗ ಊಟ ಮಾಡ್ಬೇಕು ಫಸ್ಟು. ನಿಮ್ಮ ಮದುವೆ ಯಾವಾಗ? ಇಲ್ಲ, ಇನ್ನು 4 ವರ್ಷ. 4 ವರ್ಷ ಗಂಟೆ ಏನು ಮಾಡ್ತೀಯಾ? ಓದಿ ಕೆಲಸ ಮಾಡಿ ನಮ್ಮ ಅಮ್ಮ ನೋಡ್ಕೊಂಡು ಆಮೇಲೆ ಹುಡುಗ ಸಿಕ್ಕಿದ್ರೆ ಮದುವೆ ಆಗ್ತೀನಿ. ಇಲ್ಲ ಮದುವೆ ಆಗಲ್ಲ. ಇಲ್ಲ. ಅಂಕಲ್ ಏನಾದರೂ ಒಂದು ಪಂಚಿಂಗ್ ಡೆಲ್ಲ ಕೊಡಿದೆ ಅಂಕಲ್ ಹುಡುಗಿ. ಏನು ಮಾಡಲ್ಲ, ಮದುವೆ ಆಗದಂತೆ ಏನು ಮಾಡ್ತೀಯ ನೀನು? ಮದುವೆ ಆಗದಂತೆ ಏನಿಲ್ಲ, ಅಮ್ಮ ನೋಡ್ಕೊಂಡು ಇರ್ತೀನಿ ಅಷ್ಟೇ. ಹಂಗಾರೆ ನಿನ್ನ ಲೈಫ್ ಸೆಟ್ ಆಗೋದು ಬೇಡವಾ? ಬರೀ ಬ್ರಹ್ಮಚಾರಿಯಾಗಿರ್ತೀಯಾ? ಸನ್ಯಾಸ ತಗತ್ಯಾ? ಕುಂಭಮೇಳಕ್ಕೆ ಹೋಯ್ತಾಳಂತೆ. ಇಲ್ಲ ಅಂಕಲ್. 140 ವರ್ಷಕ್ಕೆ ಒಂದ್ಸಲ ಬರೋದು, ಹೋಗು. ಏನು ಕುಂಭಮೇಳ. ಸುಮ್ಮಿರೋ ಅಂಕಲ್ ಅಂತ ಹೇಳಿದ್ದು. ಮದ್ವೆ ಆಗದೆ ಏನ ಓಹೋ, ಮದ್ವೆ ಆಗಿ ಅರ್ಜೆಂಟ್ ಅಲ್ಲ ಒಳ್ಳೆ ಆಗ್ಲಿ. ಏನೇನು? ಇಲ್ಲ, ಮದ್ವೆ ಆಗಿ ಟ್ವಿನ್ಸ್ ಪಾಪು. ಒಂದ್ಸಲ ಟ್ವಿನ್ಸ್ ಅಂಕಲ್ ಮುತ್ತೈದೆ ಸಾವು ಪಡಿಬೇಕಂತ. ಯಾಕೋ ಇನ್ನೂ ಮದುವೆನೇ ಆಗಿಲ್ಲ. ಸಾಯಿಸ್ತಾವ್ರೆ. ಟ್ವಿನ್ಸ್ ಗಂಡ ಹೆಣ್ಣ? ಟ್ವಿನ್ಸ್. ಯಾರಾದ್ರೂ ಕಾಲೇಜೇ ಮುಗ್ದೋಗಿರುತ್ತಲ್ಲ ನಿಂದು. ಡಬಲ್ ಡಿಗ್ರಿ ಕಾಲೇಜ್ಗೆ ಸೇರ್ಕೊಂಡು ಅಲ್ಲ, ಅವ್ರ ಅಮ್ಮನೇ ಹೇಳ್ತಾರೆ, ಫಸ್ಟ್ ಯಾರ ಬಂದು ಎಳ್ಕೋದ್ರೆ ಸಾಕು, ನನ್ಗೆ ಇವ್ರು ಟಾರ್ಚರ್ ತಡೆಯಕಾಯ್ತಲ್ಲ 20 ವರ್ಷದಿಂದ ಅಂತವ್ರೆ. ಟ್ವಿನ್ಸ್ ಗಂಡ ಹೆಣ್ಣ? ಅದು ಟ್ವಿನ್ಸು. ಎನಿಥಿಂಗ್ ಇಸ್ ಫೈನ್. ತುಂಬಾ ತೊಂದರೆ ಆಗುತ್ತೆ. ನನಗೆ ಹೇಳ್ತಾರೆ ಆಗುತ್ತೆ. ಇಲ್ಲ, ಅವ್ರ ಅಮ್ಮ ನನಗೆ ಕಷ್ಟನ ಅವ್ರಿಗೆ. ಅವ್ರ ಅಮ್ಮ ನನಗೆ ಹೇಳ್ತಾರೆ ಏನಂತಾರೆ ಗೊತ್ತಾ, ಒಬ್ಳು ಕೈ ಇಲ್ದಿರೋಳು ಕಾಲಿಲ್ದಿರೋನು ಕಟ್ಟು ತಗೊಂಡ್ಬಿಟ್ಟು ಅಂತಾರೆ. ನಾನು ಏನ್ ಮಾಡಲ್ಲ. ನಮ್ಮ ಅಮ್ಮ ಹಂಗೆ ಹೇಳ್ತಾರೆ. ನಮ್ಮ ಅಣ್ಣ ನನಗೆ ಈ ಹಸುನ ಮಾರಕ್ಕೂ ಬೇಗ ಅಂತ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಹತ್ರ. ಏನು ಮಾಡೋದು, ಮರ್ಯಾದೆನೇ ಇಲ್ಲ. ಅದಕ್ಕೆ ಈ ಥರ ಮದುವೆ ಆಗ್ಬಿಟ್ಟು ಹೋಗ್ಬಿಡ್ಬೇಕು ಅಲ್ವಾ ಮನು? ಈ ಥರ ಅಲ್ವಾ ಅಂತ ಏನಂತ? ಮದುವೆ ಆಗ್ಬಿಟ್ಟು ಈ ಥರ ಹೋದ್ರೆ ಮಾನ ಮರ್ಯಾದೆ ಇರುತ್ತೆ. ಹೌದು. ಹ್ಞೂ. ಲವ್ ಮಾಡ್ಕೋಬೇಡ. ಇಲ್ಲಪ್ಪ, ಇಲ್ಲ, ನಾನು ಲವ್ ಅದೇ ಬೇಡ ಅದು. ಹೇಳು, ಮುಂಬೈ ಸೇತ್ರ ಬಂದು ಟೀ ಕುಡ್ಕೊಂಡು ಹೋಗಿಲ್ಲ, ಕುಡ್ದೆ. ಫೋನ್ ಮಾಡ್ದ ಬಂದಿ ಮನೆ ಹತ್ರ. ನೀನ್ ಮಾಡಿದ ನಂಗೆ ಇಷ್ಟ ದಿನ ಫೋನು? ಅಪ್ಪ ನಾನು ಒಂದು ವಾರ ಇರಲಿಲ್ಲ, ಒಂದು ವಾರ ಇರಲಿಲ್ಲ. ಫಸ್ಟ್ ಫೋನ್ ಮಾಡಿದ್ದೆ ನಾನು ನಿಂಗೆ. ಯಾವಾಗ? ನ್ಯೂ ಇಯರ್ ಆದ್ಮೇಲೆ. ನ್ಯೂ ಇಯರ್ ಆದ್ಮೇಲೆ. ಓ, ನ್ಯೂ ಇಯರ್ ನಾನು ಕೊಂಡು ಬಾ ಹೋಗೋದ ಅಂತ ಕರೆದಿರ್ತೀನಿ ನಿಮಗೆ. ಬರ್ತೀನಿ. ನ್ಯೂ ಇಯರ್ ಆದ್ಮೇಲೆ? ಅದಾದ್ಮೇಲೆ ನಾನು ಹೇಳಿದ್ ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದೆ. ನಾನು 5-6 ಬ್ಯಾಂಗ್ಳೂರ್ಗೆ ಹೋದೆ. ಇಲ್ಲ 6-7 ಬ್ಯಾಂಗ್ಳೂರ್ಗೆ ಹೋಗಿ ಆಮೇಲೆ ದಾವಣಗೆರೆ ಹೋದೆ. ದಾವಣಗೆರೆಯಿಂದ ನಾನು ಬಂದಿದ್ದೆ ಒಂದು ವಾರ ಆಯ್ತು ಪೂರ್ತಿ. ದಾವಣಗೆರೆಗೆ ಹೋಗ್ಬೇಕಾದ್ರೆ ನನಗೆ ಫೋನ್ ಮಾಡ್ದ. ನನಗೆ ಫೋನ್ ಮಾಡ್ದ. ಬೆಂಗಳೂರಿಂದ ಡೈರೆಕ್ಟ್ ಹೋಗಿದ್ದು ದಾವಣಗೆರೆ. ಮುಚ್ಚು, ವಿನಕ್ ಫೋನ್ ಮಾಡಿದ್ವ ನೀನು? ಇಲ್ಲ, ಅವ್ನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ ಅಂದ, ಅದಕ್ಕೆ ಫೋನ್ ಮಾಡಿದ್ದು. ಅವನೇ ಹೇಳಿದ್ ನಂಗೆ ಮೈಸೂರಲ್ಲಿ ಇದ್ದಾಗಲೇ. ಸದ್ಯ ನಾನು ದಾವಣಗೆರೆಗೆ ಹೋಗ್ಬೇಕಾರೆ ವಿನು ಎಲ್ಲವನೇ ಅಂತ ನೀನು ಹೇಳಿದ್ದು. ಹಂಗೆ ಬರ್ತಾನೆ ಅಂತ ಕೇಳೋಕೆ ಎಂದು ನಾನು ಫೋನ್ ಮಾಡಿದ್ದು. ಅವನೇನೋ ಸಾಮಾನುಗಳೈತೆ ಅದನ್ನ ತಗೋ ಹಾಕ್ಬೇಕು ಅಂತಂದ. ನಾನೇ ಅವನ್ನ ಪಿಕ್ ಮಾಡಿದ್ದು. ಅದೇನೇ ಹೇಳಿದ್ದು, ಸಾಮಾನುಗಳೈತೆ ತಗೋಗಿ ಇಡಬೇಕು ಅಂತಂದ ಅವನು. ದಾವಣಗೆರೆ ನಿನಗೆ ಫೋನ್ ಮಾಡಿದೆ. ನಾನು ಹಬ್ಬ ಆಯ್ತು ಅಂದ್ಬಿಟ್ಟು ಇದು ದಾವಣಗೆರೆಗೆ. ನೀನು ಬಿಸಿ ಇರ್ತೀಯ ಅಂದ್ಬಿಟ್ಟು ನಾನು ವಾಪಸ್ ಮಾಡಕ್ಕೆ ಮಗ ನಿಂಗೆ ಅವತ್ತು ಫೋನ್ ಮಾಡ್ಬಿಟ್ಟು ನೀನು ಕರೆದಿಲ್ವಾ ಮಗ? ನೀನು ಮಾತಾಡ್ದ ಕರೆಕ್ಟಾಗಿ ನೀನು. ರಾಕೇಣ ಜೊತೆ ಇದ್ದೀನಂದೆ. ಹ್ಞೂ, ಅವತ್ತು ಫೋನ್ ಮಾಡ್ಬಿಟ್ಟು ನಾನು ಕೇಳಿದ್ನಲ್ಲ ನೀನು ಎಲ್ಲಿದ್ದೆ ಅಂತ ಕೇಳಿದಾಗ ರಾಕೇಣ ಜೊತೆ ಇದ್ದೀನಂತ ಅಂತ ಹೇಳ್ದಲ್ಲ. ಹಾಂ, ನಾನು ಡೈಲಿ ಇರ್ತೀನಿ ಅನ್ಸುತ್ತೆ. ಹ್ಞೂ, ಅವತ್ತು ನಾನು ಹೇಳ್ದೆ ಗೌತಮ್ ಜೊತೆ ಬಂದಿದ್ದೆ ನಾನು ಅವಾಗ. ಓ, ಡೇಟಾ? ದಿವ್ಯಾ, ಊಟ ಹೆಂಗಿತ್ತು? ಸೂಪರ್ ಫ್ಯಾಂಟಾಸ್ಟಿಕ್ ನೋಡು ಹಸು ಗಂಟೆ ನೋಡು ಅಲ್ಲಿ ಆಯನೋ ಹಸು ಗಂಟೆ ಬಿಚ್ಕೊತಾನೆ. ಯಾವ ಸರ್? ಹಾಂ, ಹಾಂ, ಯಾವ ಸರ್? ಗುಂಡಣ ಗುಡಾಣದಲ್ಲ ಇದು. ನೋಡಿ, ನನಗೆ ಹಸು ಅಂದ್ರೆ ಇಷ್ಟ. ಹೌದು, ನಿಮ್ಮ ಮನೆಗೆ ಕರುಗಳಂದ್ರೆ ಇದು ಇಷ್ಟ. ಇದೆ ಅನ್ಸುತ್ತಾರೆ. ಏನು ಹೊರಡ್ತಿದ್ಯಾ? ಬಾಯ್ ಬಾಯ್. ಮಾಸ್ಕ್ ಹಾಕೊಂಡ್ಬಿಡ್ತೀನಿ, ಅವ್ನ ದೃಷ್ಟಿ ಏನೋ ಏನಿಲ್ಲ. ಫುಲ್ ಸಿನಿಮ್ಯಾಟಿಕ್ ಲುಕ್ಕಲ್ಲಿ ಕಾಣಿಸ್ತಾ ಇದೆ ಇವಾಗ. ಒಂದು ನಿಮಿಷ.
ಕಾಂಚನ ಕಾಂಚನ ಸಾಕು ಟ್ರೋಲ್ ಮಾಡ್ಬಿಡ್ತಾರೆ ಕಣೋ. ಇದೆಲ್ಲ ಹಾಕ್ತಾನೆ ಅವನು. ಬಾಯ್ ಮನು. ಸಾಕು ಹೊರಡು. ಹೆಲ್ಮೆಟ್ ಹಾಕೋ. ಫುಲ್ ಸೇಫ್ಟಿನಾ ಫ್ರೆಂಡ್ ಅಂತ ಅಥವಾ ಎಲ್ಬೋರ್ಡ್ ಅಂತಾನ? ನೀನೇ ಹೋಗಿ ಗುದ್ಕೊಂಡ್ರೆ ನಿಂಗೆ ಏನೂ ಆಗಲ್ಲ ಅಂತ. ಗಟ್ಟಿ ಗಟ್ಟಿ ಟ್ರೈನ್ ಮಾಡಿದ ಯಾರು? ಸರಿ ಬಾಯ್ ಮಗ. ಹೋದಾ ಬನ್ನಿ ಹೋದ. ಬಾಯ್ 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 ಬಾಯ್. ಸಂಜೆ ಸಿಗವ. ಬಾಯ್ ಬಾಯ್. ಹಾಯ್ ಬ್ರೋ. ಏನು ಸಮಾಚಾರ? ಹೇಳ್ಬೇಕು. ವ್ಲಾಗ್ ಮಾಡ್ತಿದ್ದೀರಾ? ಮತ್ತೆ ಊಟ ಆಯ್ತಾ? ಇವಾಗ ಊಟ ಮಾಡ್ಕೊ ಬಂದೆ ಮಗ. ಸೈಡ್ ಎಲ್ಲೂ ಹೋಗಿಲ್ಲ, ಸುಮ್ಮನೆ CCTV ಥರ ಬರೋದ ಅನ್ಕೊಂಡು ಹಿಂದೆ. ಅಲ್ಲಿ ನೋಡಿದ್ರೆ ಹೆಂಗೆ ಜಾರ್ ಬಿಡ್ತೇಳು. ನೀ ಮಾಡ್ದೆ ಊಟ? ಈಗ ಬಂದೆ. ಅಲ್ಲೇ ನೋಡಿದೆ ನಾನು. ಹಾಂ, ಮತ್ತೆ ಕೆಲಸ ಆಯಿತು. ಓಕೆ ಗೈಸ್, ಫೈನಲಿ ಮನೆ ಹತ್ರ ಬಂದೆ. ಫುಲ್ ಹೊಟ್ಟೆ ತುಂಬಿಟ್ಟಿದೆ, ಚೆನ್ನಾಗಿ ಊಟ ಮಾಡ್ಬಿಟ್ಟೆ. ಅಮ್ಮ ನಂಗೊಂದು ಪ್ರಮೋಷನ್ ಸಿಕ್ತು. ಹ್ಞೂ, ಪ್ರಮೋಷನ್. ಓಕೆ ಗಾಯ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಂಡ್ ಮಾಡೋಕ್ಕೆ ಮುಂಚೆ ಒಂದು ಮಾತು ಹೇಳಬೇಕು. ಸೊ ಒಂದು ಸೀನ್, ಮಾತಲ್ಲ, ಒಂದು ಸೀನ್ ಆಯಿತು. ಬರಬೇಕಾದ್ರೆ ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿ ಇನ್ನೇನು ಮನೆಗೆ ಬರ್ತಾಯಿದ್ವಿ. ಅಷ್ಟರಲ್ಲಿ ನಾನು ಕ್ಯಾಮ್ರಾ ತೆಗೆದು ಬಾಯಿ ಹೇಳ್ತಿದ್ದಾನಲ್ಲ ಅಂತ ವೀಡಿಯೋ ಮಾಡೋಕ್ಕೆ ಹೋದೆ. ಸೊ ಅವನು ರೋಡ್ ಪಾಸ್ ಆಗಿಬಿಟ್ಟ. ಹಂಗೇ ಒಂದು ಕಾರ್ ಅಡ್ಡ ಬಂತು ಅಂತ ಬೇಗ ಪಾಸ್ ಆಗಿಬಿಟ್ಟ. ನಾವು ಅದಕ್ಕೇ ಇನ್ನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ನಾನು ಅವ್ನಿಗೆ ನೋಡ್ದೆ. ಅವನು ವೀಡಿಯೋ ಆನ್ ಮಾಡಿದ್ನ ನೋಡ್ದೆ. ಅವನು ಹಾಗೆ ಹೋಗ್ಬಿಟ್ಟಲ್ಲ ಅಂತ ಒಂದು 5 ನಿಮಿಷ ಆದಮೇಲೆ ನಾವು ಇನ್ನೇನು ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಕೆಳಗಡೆ ಹೋದ್ವಿ. ಅಷ್ಟರಲ್ಲಿ ಆಗಲೇ ವಾಟ್ಸಪ್ಪಲ್ಲಿ ಮೆಸೇಜು, ಬ್ರೋ ಬೇಜಾರು ಮಾಡ್ಕೊಬಿಡಿ ಬ್ರೋ, ಕ್ಷಮಿಸ್ಬಿಡಿ ನನ್ನ, ಹಿಂಗೆ ಅಂತ. ಭಾರ್ಗವ್ ಅಂತ ಅವನ ಹೆಸರು. ಸೊ ಸುಮ್ಮನೆ ಯಾವುದೇ ವಿಷಯ ಆದರೂ ಅಷ್ಟೇ, ಏನಾದರೂ ಆಗಲಿ ಬ್ರೋ ಬೇಜಾರಾಯ್ತಾ ಅಂತ ಒಂದು 10 ಸಲ ಕೇಳ್ಬಿಟ್ಟು ನಮಗೆ ಬೇಜಾರಾಗಿಲ್ದಿರೋರನ್ನ ಬೇಜಾರು ಮಾಡಿಸ್ಬಿಡ್ತಾನೆ ಮಾತಾಡ್ಬಿಟ್ಟು. ಕಾಲೇಜಿಂದನೂ ಅಷ್ಟೇ, ಅವ್ನು ಡೈರೆಕ್ಟಾಗಿ ಏನೂ ಹೇಳಲ್ಲ. ಮೆಸೇಜು ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತಾನಿರ್ತೀನಿ. 5 ನಿಮಿಷ ಮೆಸೇಜ್ ನೋಡಲಿಲ್ಲ ಅಂದರೆ ಅವ್ನು ಮೆಸೇಜ್ ಮಾಡಿರ್ತಾನಲ್ವ, ಒಂದು 5 ನಿಮಿಷ ಆದಮೇಲೆ ನಾವು ನೋಡಿಲ್ಲ ಅಂದರೆ ಡಿಲೀಟ್ ಫಾರ್ ಎವ್ರಿ ಒನ್ ಕೊಟ್ಬಿಟ್ಟಿರ್ತಾನೆ. ಏನೋ ಸೈಕ್ ಆಗ್ಬಿಟ್ಟವನೇ ನಮ್ಮ ಹುಡುಗ ಒಬ್ಬ. ಸೊ ಅದಕ್ಕೆ ಹಂಗೆ. ನೆಕ್ಸ್ಟ್ ಇನ್ನೊಂದು ವಿಷಯ ಏನು ಅಂತಂದರೆ ನನಗೆ ಪ್ರಮೋಷನ್ ಸಿಕ್ತು. ಒಂದು ಪ್ರಮೋಷನ್ ಮಾಡಿಕೊಡಿ ಅಂತ ಹೇಳಿದ್ರು. ರಿಯಲ್ ಎಸ್ಟೇಟ್ ಬಗ್ಗೆ ಏನೋ ಪ್ರಮೋಷನ್ ಮಾಡಬೇಕಂತೆ. ಅದು ನನ್ನ ಫ್ರೆಂಡ್ ಮೋಹನ್ ಕಡೆಯಿಂದ ಸಿಕ್ಕಿದ್ದು. ಸೊ ಫಸ್ಟ್ ಪ್ರಮೋಷನ್ ಅಲ್ವಾ, ಅವ್ರು ಡೈರೆಕ್ಟ್ ಕೇಳಿದ್ರು ಏನು ಚಾರ್ಜ್ ಮಾಡ್ತೀರಾ. ನನಗೆ ನನ್ನ ಅಕೌಂಟಲ್ಲಿ ನಾನು ಪೋಸ್ಟ್ ಮಾಡ್ಕೋತೀನಿ. ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ಕೋಬೇಕು, ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ಕೋಬೇಕು. ಸೋಷಿಯಲ್ ಮೀಡಿಯಾ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ಹೇಳಿದ್ರು ಅವರು. ಸೊ ಅದಕ್ಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಏನು ಚಾರ್ಜ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ನನಗೂ ಫಸ್ಟ್ ಪ್ರಮೋಷನ್ ಅಲ್ವಾ, ಏನು ಚಾರ್ಜ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನಿಮಗೆ ಕಾಲ್ ಮಾಡ್ತೀನಿ, ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳ್ತೀನಿ, ನಾನು ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತಂದೆ. ಫಸ್ಟ್ ಪ್ರಮೋಷನ್ ಅಲ್ವಾ, ಕಡಿಮೆನೇ ಹೇಳೋಣ, ನೋಡುವ. ಇನ್ನು ಹಂಗೆ ಸಿಕ್ಕಿದ್ರೆ ಇದೇ ಫಸ್ಟ್ ಪ್ರಮೋಷನ್ ನಾನು ಮಾಡ್ತಾ ಇರೋದು, ಅಂದರೆ ನಾನೇ ಓನಾಗಿ ಮಾಡ್ತಾ ಇರೋದಂದರೆ ಇದೇ ಫಸ್ಟ್ ಪ್ರಮೋಷನ್. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.